ಏನು ಸ್ನೇಹಿತರೆ, ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯಿಂದ ಆಗೋ ಪರಿಣಾಮಗಳೇನು, ಇದರಿಂದ ಏನಾಗುತ್ತೆ, ಕಾಂಗ್ರೆಸ್ ಪಾರ್ಟಿಗೆ ಏನಾಗುತ್ತೆ, DK ಅವ್ರ ಮೇಲೆ ಏನು ಪರಿಣಾಮ, ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಮೊದಲನೇದಾಗಿ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ನ ಮುಂದಿನ ಲೀಡರ್ ಆಗೋ DK ಶಿವಕುಮಾರ್ಗೆ ಅತಿ ದೊಡ್ಡ ಚಾಲೆಂಜ್ ಏನ್ ಗೊತ್ತಾ, ಅಹಿಂದ ವೋಟ್ ಬ್ಯಾಂಕ್ ಅನ್ನ ಉಳಿಸಿಕೊಳ್ಳೋ ಸವಾಲು. ಸಿದ್ದರಾಮಯ್ಯ ಅವರ ಅತಿ ದೊಡ್ಡ ಬಲನೇ ಅಹಿಂದ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು. ಅದರಲ್ಲೂ ಕೂಡ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಸಾಲಿಡ್ ಆಗಿ ವೋಟ್ ಹಾಕ್ತಾ ಬಂದಿತ್ತು ಅಂತ ಹೇಳಿದ್ರೆ ಎಸ್ಪೆಷಲಿ ಸಿದ್ದರಾಮಯ್ಯ ಅವರ ಕಾರಣದಿಂದ. ಟೋಟಲ್ ಅಹಿಂದ ಅಂತ ತಗೊಂಡ್ರೆ ರಾಜ್ಯದಲ್ಲಿ ಟೋಟಲ್ 4 ಕೋಟಿ ಅಂದ್ರೆ 35-40% ಮತಗಳು. ಅದರಲ್ಲಿ ದೊಡ್ಡ ಚಂಕನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ ಬರೋದ್ರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ದೊಡ್ಡದಿದೆ. ಇಲ್ಲಿ DK ಶಿವಕುಮಾರ್ ಅವರು ಪ್ರಬಲ ಒಕ್ಕಲಿಗ ನಾಯಕ ಅನ್ನೋ ಇಮೇಜ್ ಇದೆ. ರಾಜ್ಯದಲ್ಲಿ ಒಕ್ಕಲಿಗರ ಸಂಖ್ಯೆ ಎಷ್ಟು, 11-14% ಒಳಗಡೆ ಅನ್ನೋ ಲೆಕ್ಕಾಚಾರ ಇದೆ. ತಮ್ಮ ಸಮುದಾಯದವರು CM ಆಗಿದ್ದಾರೆ ಅಂತ ಒಂದಿಷ್ಟು ಒಕ್ಕಲಿಗ ಮತಗಳು ಹೆಚ್ಚಾಗಬಹುದು. ಆದರೆ ಅಹಿಂದ ಬ್ಲಾಕ್ನ ಮ್ಯಾಚ್ ಮಾಡಕ್ ಆಗಲ್ಲ. ಯಾಕಂದ್ರೆ ಒಕ್ಕಲಿಗ ಮತಗಳಿಗೆ ಇವರು ಒಬ್ಬರೇ ಸರದಾರ ಅಲ್ಲ DK ಶಿವಕುಮಾರ್ ಅವರು. JDS ಕೂಡ ಇದೆ, ಒಕ್ಕಲಿಗ ಜಾತಿಯ ಪಕ್ಷ ಅಂತ ಕರೆಸ್ಕೊಳ್ಳೋ JDS. SM ಕೃಷ್ಣರಂತಹ ಘಟಾನುಘಟಿಗಳಿದ್ದಾಗಲೂ ಕೂಡ JDS ಅನ್ನ ಒಕ್ಕಲಿಗರು ಪೂರ್ತಿ ಬಿಟ್ಕೊಟ್ಟಿರ್ಲಿಲ್ಲ. ಆಗ 38% ಒಕ್ಕಲಿಗರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ 43% ಒಕ್ಕಲಿಗರು JDS ಓಟ್ ಹಾಕಿದ್ರು. ಇವಾಗಲೂ ಕೂಡ DK ಶಿವಕುಮಾರ್ ಅವ್ರನ್ನ CM ಮಾಡಿದ ತಕ್ಷಣ ಕುಮಾರಸ್ವಾಮಿ ಅವ್ರನ್ನ, ದೇವೇಗೌಡರನ್ನ ಕಂಪ್ಲೀಟ್ ಕೈ ಬಿಟ್ಟು ಪೂರ್ತಿ ಶಿಫ್ಟ್ ಆಗಿಬಿಡ್ತಾರೆ ಕಾಂಗ್ರೆಸ್ ಕಡೆಗೆ ಅಂತ ಹೇಳಕ್ಕಾಗಲ್ಲ. ಜೊತೆಗೆ ನಗರ ಪ್ರದೇಶದ ಒಕ್ಕಲಿಗರು, ಮಲೆನಾಡು ಭಾಗದ ಒಕ್ಕಲಿಗರು BJPಗೂ ವೋಟ್ ಹಾಕ್ತಾರೆ. ಸೊ ಒಕ್ಕಲಿಗ ಮತ ಕಾಂಗ್ರೆಸ್, JDS, BJP ನಡುವೆ ಸ್ಪ್ಲಿಟ್ ಆಗಿದೆ, ಹಂಚಿ ಹೋಗಿದೆ. ಈಗ ನೋಡಿದ್ರೆ JDS, BJP ನಡುವೆ ಮೈತ್ರಿಕೂಟ ಕೂಡ ಇದೆ. ನೆಕ್ಸ್ಟ್ ವಿಧಾನಸಭಾ ಚುನಾವಣೆ ಕೂಡ ಅವರು ಒಟ್ಟಿಗೆ ಮೈತ್ರಿಕೂಟದಲ್ಲೇ ಹೋಗೋದು ಬಹುತೇಕ ಖಚಿತ. ಲಿಂಗಾಯತ ಮತ, BJPಯ ಸಾಂಪ್ರದಾಯಿಕ ಹಿಂದೂ ಮತ ಹಾಗೂ ಸಂಘಟನೆಯ ಮತ, JDS ತರ ಒಕ್ಕಲಿಗ ಮತ ಇದೆಲ್ಲ ಸೇರಿದಾಗ ಸಾಲಿಡ್ ಬ್ಲಾಕ್ ಕ್ರಿಯೇಟ್ ಆಗುತ್ತೆ. ಅದನ್ನ ಕೌಂಟರ್ ಮಾಡೋಕೆ ಎದುರುಗಡೆ ಒಕ್ಕಲಿಗ ಅಹಿಂದ ಕಾಂಬಿನೇಷನ್ ಇದ್ದಾಗ ಚೆನ್ನಾಗಿ ಅದು ವರ್ಕೌಟ್ ಆಗ್ತಾ ಇತ್ತು ಕಾಂಗ್ರೆಸ್ ಪಾಲಿಗೆ. ಆದ್ರೆ ಅಹಿಂದ ರಿಮೂವ್ ಆಯ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅಷ್ಟೊಂದು ಅದ್ಭುತವಾಗಿ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿಲ್ಲ, ನಿರಾಸಕ್ತಿ ತೋರಿಸಿದ್ರು ಅಂತ ಹೇಳಿದ್ರೆ, ಅವ್ರಿಗೆ 77 ವರ್ಷ ಆಗಿದೆ ಸಿದ್ದರಾಮಯ್ಯ ಅವರಿಗೆ. ನೆಕ್ಸ್ಟ್ ಎಲೆಕ್ಷನ್ ಬರೋ ಟೈಮ್ನಲ್ಲಿ 79-80 ಹತ್ತತ್ರ ಹೋಗಿರ್ತಾರೆ. ಅಷ್ಟು ಆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ, ಕಾಂಗ್ರೆಸ್ ಕೂಡ ಒಕ್ಕಲಿಗ CM ಇಟ್ಕೊಂಡು ಹೋದಾಗ ಕಾಂಗ್ರೆಸ್ಗೆ ತುಂಬಾ ಪ್ರಬಲ ಚಾಲೆಂಜಸ್ ಎದುರಾಗಬಹುದು ಜಾತಿಯ ಸಮೀಕರಣದ ರಾಜಕಾರಣದಲ್ಲಿ. ನೋಡಿ ಸ್ನೇಹಿತರೆ, 2023ರಲ್ಲಿ ಕಾಂಗ್ರೆಸ್ 136 ಸೀಟ್ ಗೆಲ್ಲೋಕೆ ಸಿದ್ದರಾಮಯ್ಯ ಅವರ ಮಾಸ್ ಅಪೀಲ್ ಮತ್ತು DKಶಿಯ ಸಂಘಟನಾ ಚಾತುರ್ಯ ಎರಡು ಸೇರಿ ಕೆಲಸ ಆಗಿತ್ತು ಅದು. ಈಗ ಸಿದ್ದರಾಮಯ್ಯ ಅವರೇನಾದ್ರೂ ಕೂಡ ನಿರಾಸಕ್ತಿ ತೋರಿಸಿದ್ರೆ ಅಥವಾ ದಿಲ್ಲಿ ಹೋಗಿ ರಾಜ್ಯಸಭಾ ಅಂತ ಹೇಳಿ ಅಲ್ಲಿ ರಿಟೈರ್ಮೆಂಟ್ ಅಲ್ಲಿ ಅವರು ಸೆಟಲ್ ಆಗಿಬಿಟ್ರೆ 2028ರ ಎಲೆಕ್ಷನ್ ಅನ್ನ DKಶಿ ತಮ್ಮ ಸ್ವಂತ ವರ್ಚಸ್ಸಿನ ಮೇಲೆ ಎದುರಿಸಬೇಕಾಗತ್ತೆ. ಆಗ ಎದುರುಗಡೆ ತುಂಬಾ ಸಾಲಿಡ್ ಆಗಿರೋ ಮೈತ್ರಿಕೂಟವನ್ನು ಅವರು ಫೇಸ್ ಮಾಡಬೇಕಾಗತ್ತೆ. ಹಾಗೆ 136 ಶಾಸಕರ ಆಕಾಂಕ್ಷೆಗಳನ್ನ, ಅದರಲ್ಲಿ ದೊಡ್ಡ ಪ್ರಮಾಣದ ಸಿದ್ದರಾಮಯ್ಯ ಬೆಂಬಲಿಗರನ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ನಿಗಮ ಮಂಡಳಿ, ಸಚಿವ ಸ್ಥಾನ, ಅನುದಾನ, ಪ್ರಭಾವಿ ಖಾತೆ, ಈ ಎಲ್ಲ ಚಾಲೆಂಜಸ್ DK ಮುಂದೆ ಇದೆ. ಹಾಗೆ ಶೀಘ್ರದಲ್ಲಿ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಲೆಕ್ಷನ್ ಇದೆ. DK ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿಯಾಗಿದ್ದವರು, ಬೆಂಗಳೂರು ಭಾಗದ ಪ್ರಮುಖ ಒಕ್ಕಲಿಗ ನಾಯಕ ಅಥವಾ ಪ್ರಮುಖ ಪೊಲಿಟಿಕಲ್ ಲೀಡರ್ ಅಂತ ಕರೆಸ್ಕೊಳ್ತಾರೆ DK ಶಿವಕುಮಾರ್. ಹೀಗಾಗಿ BBMP ಚುನಾವಣೆ ನಡೆಸಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಲೇಬೇಕಾದ ಜವಾಬ್ದಾರಿ DK ಶಿವಕುಮಾರ್ ಹೆಗಲ ಮೇಲಿರುತ್ತೆ. ಇಲ್ಲೇನಾದ್ರೂ ಸೋತ್ರೆ ಬೆಂಗಳೂರಲ್ಲಿ GBA ನಲ್ಲಿ ಮುಖ್ಯಮಂತ್ರಿ DK ಅವರಿಗೆ ಸಿದ್ದರಾಮಯ್ಯ ಅಂಡ್ ಅವರ ಬಣ ಕಿಚಾಯಿಸಿ ಅವ್ರನ್ನ ಕುಗ್ಗಿಸ್ಬಿಡುತ್ತೆ. ನೆಕ್ಸ್ಟ್ ಗ್ಯಾರಂಟಿ ಸವಾಲು. ಗ್ಯಾರಂಟಿಯಿಂದ ಸರ್ಕಾರದ ಮೇಲಿರೋ ಭಾರ, ಈಗ ದುಡ್ಡಿನ ಭಾರ, ದುಡ್ಡು ಇಲ್ಲದೆ ಇರೋ ಭಾರ. ಸೊ ಅದ್ರ ಬಗ್ಗೆ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೆ ಒಂದು ಸಣ್ಣ ಮಾಹಿತಿ, ಈ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಸ್ನೇಹಿತರೆ, ದುಡ್ಡು ಕಾಸಿನ ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಈಗಿನ ಕಾಲದಲ್ಲಿ ಎಲ್ಲೇ ಹೋದ್ರೂ ಕೂಡ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ನಿಮ್ದು ಅಂತ ಕೇಳ್ತಾ ಇರ್ತಾನೆ. ಒಂದು ಸಣ್ಣ ಲೋನ್, ಬೈಕಿಗೆ ಒಂದು 2 ವೀಲರ್ ಲೋನ್ ಮಾಡಬೇಕಂದ್ರೂ ಕೂಡ, ಕಾರಿಗೆ ಲೋನ್ ಮಾಡಬೇಕಂದ್ರೂ ಕೂಡ, ಹೋಮ್ ಲೋನಿಗಂತೂ ಒಳ್ಳೆ ಕ್ರೆಡಿಟ್ ಸ್ಕೋರ್ ಇರಬೇಕು, ಒಳ್ಳೆ ದುಡ್ಡು ಇರಬೇಕು ಅಲ್ವಾ. ಆದರೆ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಮಾಡೋದು ಹೇಗೆ, ಸಾಲನೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೆಸ್ಟ್ ಐಡಿಯಾ ಏನು ಗೊತ್ತಾ, FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಇದರಿಂದ ಉಳಿತಾಯದ ಅಭ್ಯಾಸ ಶುರುವಾಗೋದು ಮಾತ್ರ ಅಲ್ಲ, ಕೆಲವೇ ವಾರಗಳಲ್ಲಿ ಕ್ರೆಡಿಟ್ ಸ್ಕೋರ್ ಅನ್ನ 750-760 ಅಬೌವ್ ತಗೊಂಡು ಹೋಗೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಬರೀ 1-2 ಸಾವಿರ ರೂಪಾಯಿ FD ಇಟ್ಟರು ಕೂಡ ಆ ದುಡ್ಡಿಗೆ ಬಡ್ಡಿ ಬರ್ತಾ ಇರುತ್ತೆ. ಅದ್ರ ಪಾಡಿಗೋದು 8.3% ತನಕ ಬಡ್ಡಿ ಇದೆ.
ದುಡ್ಡು ಗ್ರೋ ಆಗ್ತಿರುತ್ತೆ ನಿಮ್ ದುಡ್ಡು. ಮತ್ತೊಂದು ಕಡೆ ಇನ್ಸ್ಟೆಂಟ್ ಆಗಿ ರೂಪೇ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಅದನ್ನ ಬಳಸ್ಕೊಂಡು ಎಲ್ಲ ನೀವು ಖರ್ಚು ಮಾಡಲೇಬೇಕಾಗಿರೋ ಖರ್ಚುಗಳಿಗೆ ಅದನ್ನ ಯೂಸ್ ಮಾಡಬಹುದು. ಅದಕ್ಕೆ ಮತ್ತೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಕೂಡ ಬರುತ್ತೆ. ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಕೂಡ ಫ್ರೀ ಇರುತ್ತೆ. ಟೈಮ್ ಕರೆಕ್ಟ್ ಆಗಿ ಬಿಲ್ ಕಟ್ತಾ ಹೋದ್ರೆ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಜಾಸ್ತಿ ಕ್ರೆಡಿಟ್ ಲಿಮಿಟ್ ಬೇಕಾ, ಜಾಸ್ತಿ FD ಇಟ್ರೆ ಆಯ್ತು. ಅಗೇನ್ ಅದಕ್ಕೆ ಬಡ್ಡಿ ಬರ್ತಿರುತ್ತೆ. ಕ್ರೆಡಿಟ್ ಕಾರ್ಡ್ನ ಲಿಮಿಟ್ ಕೂಡ ಜಾಸ್ತಿ ಆಗುತ್ತೆ. ಫ್ರೀ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಇದು ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಡಿಜಿಟಲ್ ಕಾರ್ಡ್, ಫಿಸಿಕಲ್ ಕಾರ್ಡ್ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಆಗುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆ, ಮಿಸ್ ಇಲ್ಲದೆ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಲಿಂಕ್ ಅನ್ನು ಚೆಕ್ ಮಾಡಿ ಇಮಿಡಿಯೇಟ್ಲಿ ಅಪ್ಲೈ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನೆಕ್ಸ್ಟ್ ಅತಿ ದೊಡ್ಡ ಸವಾಲು ಗ್ಯಾರಂಟಿ ಹೊರೆ. DK ತಾನು ಡಿಫರೆಂಟ್ CM SM ಕೃಷ್ಣ ಅವರ ಶಿಷ್ಯ. ಅವರು SM ಕೃಷ್ಣ ಅವರ ಶಿಷ್ಯನಲ್ಲ ಒಂದು ಕಾಲದಲ್ಲಿ, ಅವರೇ ಅಲ್ವಾ ಜಾಸ್ತಿ DK ಅವ್ರನ್ನ ಮುನ್ನೆಲೆಗೆ ಬಿಟ್ಟಿದ್ದು, ಬೆಳೆಸಿದ್ದು ಒಂದು ಟೈಮ್ನಲ್ಲಿ. ಸೊ ಅವ್ರ ಥರ ನಾನು ಕೂಡ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ ರೀತಿ ಅವರು ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೊಳ್ತಾರೆ. ಆದರೆ ಈಗ CM ಆದಮೇಲೆ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ, SM ಕೃಷ್ಣ ಮಾಡೆಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ರಾಜ್ಯದ ಅಕೌಂಟಲ್ಲಿ ಖಜಾನೆಯಲ್ಲಿ ದುಡ್ಡಿರಬೇಕಾಗತ್ತೆ. ಈಗಿನ ಆರ್ಥಿಕ ಸ್ಥಿತಿಯನ್ನು ರಿಪೇರಿ ಮಾಡಬೇಕಾಗತ್ತೆ. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿನ ಕೊರತೆ ಇರೋದೇ ಗ್ಯಾರಂಟಿ ಯೋಜನೆಗಳಿಂದಾಗಿ. ದುಡ್ಡಿಲ್ಲ ಸರಿಯಾಗಿ. ಗ್ಯಾರಂಟಿಗೆ ವರ್ಷಕ್ಕೆ 52ರಿಂದ 55 ಸಾವಿರ ಕೋಟಿ ರೂಪಾಯಿ ದುಡ್ಡು ಬೇಕು. ಮುಂಚೆನೇ ದುಡ್ಡಿರಲಿಲ್ಲ. ಅರ್ಧ ಮುಕ್ಕಾಲು ಭಾಗ ಬರೀ ಸಂಬಳ, ಪೆನ್ಷನ್ನು, ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇದೆ ಅನ್ನೋ ಕೊರಗು ನಮಗಿದೆ. ಸರ್ಕಾರದ ಒಟ್ಟು ಆದಾಯದಲ್ಲಿ ಸಾಲ ಮಾಡೋ ಪರಿಸ್ಥಿತಿ ಮುಂಚೆನೇ ಇತ್ತು. ಅದ್ರ ಮೇಲೆ ಈ ಗ್ಯಾರಂಟಿ. ಈಗ ಅದನ್ನೇನು ಮಾಡ್ತಾರೆ DK ಶಿವಕುಮಾರ್? ಸಡನ್ನಾಗಿ ನಿಲ್ಸೋಕ್ಕಾಗತ್ತಾ? ನೋಡ್ರಿ, ಸಿದ್ದರಾಮಯ್ಯ ಪುಣ್ಯಾತ್ಮ ಕೊಟ್ಟಿದ್ರು, ಎಲ್ಲಿಂದ ಬಂದ್ರಪ್ಪ ಇವರು, ತೆಗೆದು ಬಿಟ್ರು ಅಂತೇಳಿ ಹಿಡಿ ಶಾಪವನ್ನು ತಿನ್ನಬೇಕಾಗುತ್ತೆ DK ಶಿವಕುಮಾರ್ ಅವರು ಸ್ಟಾಪ್ ಮಾಡೋಕ್ಕೆ ಹೋದರೆ. ಪಾಲಿಟಿಕ್ಸಲ್ಲಿ ಗೊತ್ತಲ್ಲ, ಅನೌನ್ಸ್ ಮಾಡೋದು ಈಸಿ, ವಾಪಸ್ ರಿಪೇರಿ ಮಾಡೋದು ಡ್ಯಾಮೇಜನ್ನು ತುಂಬ ಕಷ್ಟ. ಫ್ರೀಬಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಪಸ್ ತಗೊಳ್ಳೋಕೆ ಯಾರಿಂದಲೂ ಆಗಲ್ಲ, ತುಂಬ ಕಷ್ಟ. ಶಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ರೀ, ಏನೋ ಅಂದ್ಕೋಬೇಡಿ ನೀವು, ಅನುದಾನ ಕೇಳ್ತಾ ಇದ್ದಾರೆ. ಅವ್ರಿಗೆ ಬಹಳ ಆಸೆ ಇದೆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅಂಥೇಳಿ. ಹಾಗಂತ ಬರೀ ವ್ಯಂಗ್ಯ ಮಾತ್ರ ಅಂತಲ್ಲ, ನಿಜವಾಗ್ಲೂ ಕೂಡ ಜನರಿಂದ ಓಟ್ ತೊಗೊಂಬಂದಿರ್ತಾರಲ್ಲ, ಜನ ಕೇಳ್ತಾರೆ ಅವರಿಗೆ. ಸೊ ಅವರ ಆಕಾಂಕ್ಷೆಗಳನ್ನು, ಅವರ ಕ್ಷೇತ್ರಕ್ಕೆ ದುಡ್ಡು ಕೊಡೋದನ್ನು, ಅದು DK ಶಿವಕುಮಾರ್ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋ ಕ್ವಶನ್ ಇದೆ. ಜೊತೆ ಕ್ರಾಂತಿಕಾರಿಯಾಗಿ ಏನಾದರೂ ಮಾಡೋಣ ಅಂತ ಹೊರಡೋಣ ಅಂತ ಹೋದರೂ ಕೂಡ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಕ್ಯಾಬಿನೆಟ್ನಲ್ಲೂ ಕೂಡ ಇರುತ್ತಲ್ಲ, 60ರಿಂದ 70ರಷ್ಟು ಸಚಿವರು ಸಿದ್ದರಾಮಯ್ಯ ಅವರ ಬೆಂಬಲಿಗರು. ನೆಕ್ಸ್ಟ್ ಕೂಡ ನನ್ನ ಬೆಂಬಲಿಗರಿಗೆ ಫುಲ್ ಸೇಫ್ಟಿ ಇರಬೇಕು, ಇಂತಿಂಥವ್ರಿಗೆ ಕೊಡಬೇಕು, DCM ಆಗಬೇಕು, ಇವರೆಲ್ಲ ಪ್ರಭಾವಿ ಖಾತೆ, ಆ ರೀತಿ ಡಿಮಾಂಡನ್ನು ಸಿದ್ದರಾಮಯ್ಯ ಅವರು ಆಲ್ರೆಡಿ ಇಟ್ಟಿದ್ದಾರೆ, ಪಾಯಿಂಟ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ? ಮುಖ್ಯಮಂತ್ರಿಗೆ ತನ್ನ ಕ್ಯಾಬಿನೆಟ್ನಲ್ಲಿ ತನಗೆ ನಿಷ್ಠರಾಗಿರೋರ ಗುಂಪನ್ನು ಹೆಚ್ಚು ಮಾಡಿಕೊಳ್ಳೇಬೇಕಲ್ವಾ? ಇಲ್ಲಾಂದರೆ ಸರ್ಕಾರವನ್ನು ಅವ್ರು ಹೇಗೆ ತುಂಬ ಕಾನ್ಫಿಡೆಂಟಾಗಿ ನಡೆಸ್ತಾರೆ? ಅವ್ರಿಗೆ ಬೆಂಬಲ ಬೇಕಲ್ವಾ? ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ DK ಶಿವಕುಮಾರ್ ಅವರು? ಒಂದು ಯೋಜನೆ ಸಿದ್ದರಾಮಯ್ಯ ಟೈಮಿಗೆ ಮುಟ್ಟಕ್ಕೆ ಹೋದರೂ ಕೂಡ ಸಿದ್ದು ಆ್ಯಂಡ್ ಟೀಮ್ ಅವರ ಬೆಂಬಲಿಗರು ಜಾಸ್ತಿ ಕ್ಯಾಬಿನೆಟ್ನಲ್ಲಿ ಇದ್ರು ಅಂತ ಹೇಳಿದ್ರೆ ಅವ್ರು ಬಿಡೋದಿಲ್ಲ. ಡೆಫಿನೆಟ್ಲಿ ಅಲ್ಲೂ ಕೂಡ ಪೊಲಿಟಿಕಲ್ ಗೇಮನ್ನು ಶುರು ಮಾಡ್ತಾರೆ. ಈ ಚಾಲೆಂಜ್ ಕೂಡ DK ಶಿವಕುಮಾರ್ ಅವ್ರ ಮುಂದೆ ಇದೆ. ಜೊತೆಗೆ KPCC ಅಧ್ಯಕ್ಷ ಗಾದಿಯನ್ನು ಬಿಟ್ಕೊಡ್ಬೇಕು ಅಂತ CM ಸಿದ್ದರಾಮಯ್ಯ ಕಂಡೀಷನ್ ಹಾಕಿದ್ದಾರೆ. ಕೊಡಲೇಬೇಕಾಗತ್ತಾ? ಕಂಡೀಷನ್ ಹಾಕೋದೇನು? CM ಹಾಕೊಂಡು KPCC ಪ್ರೆಸಿಡೆಂಟ್ ಆಗಿರೋಕ್ಕಾಗತ್ತಾ? ಅದು ಬೇಸಿಕ್ ಕಾಮನ್ ಸೆನ್ಸ್, ಬಿಟ್ಕೊಡ್ಲೇಬೇಕಾಗತ್ತೆ. ಆವಾಗ ಅಲ್ಲಿ ಯಾರು ಬಂದು ಕೂರ್ತಾರೆ? ಸತೀಶ್ ಜಾರಕಿಹೊಳಿಗೆ ಮಾಡಿ ಅಂತ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ. ಯಾರಾದರೂ ಆಗ್ಬೋದು, 2 DCM ಅಂತಲೂ ಹೇಳ್ತಿದ್ದಾರೆ. MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಎಲ್ಲರೂ ಕೂಡ DCM ಆಗೋ ಕ್ಯಾಂಡಿಡೇಟ್ಗಳೇ ಇರೋದು. ಯಾರಾಗ್ತಾರೆ? ಆಮೇಲೆ ಯಾರೊಬ್ಬರು ಅದರಲ್ಲಿ KPCC ಅಧ್ಯಕ್ಷರು ಕೂಡ ಆಗ್ಬೋದು. ಇವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ DK ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಹುದ್ದೆ ಒಂದು ಸಿಗುತ್ತೆ ಕರೆಕ್ಟು. MB ಪಾಟೀಲ್, ಜಾರಕಿಹೊಳಿ, ಜಮೀರ್ ಅಹಮದ್, ಡಾಕ್ಟರ್ HC ಮಹದೇವಪ್ಪ, ಈ ರೀತಿ ಪ್ರಭಾವಿಸಿದ್ದು ಕ್ಯಾಂಪ್ ಲೀಡರ್ಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗೋ ಸವಾಲಿದೆ. ಇನ್ನು ಅನುಭವದ ವಿಚಾರಕ್ಕೆ ಬಂದರೆ ಕೂಡ ಇದನ್ನು ನಾವು ತುಂಬ ಹೇಳೋಕ್ಕಾಗಲ್ಲ, ಯಾಕಂದರೆ ಅಧಿಕಾರಕ್ಕೆ ಬಂದಮೇಲೆ ತಾನೇ ಅನುಭವ ಜಾಸ್ತಿ ಆಗೋದು, ಶುರುವಾಗೋದು. ಆ ಪಾಯಿಂಟ್ ನಾವು ಹೇಳ್ಬೋದು. ಆದರೂ ಕೂಡ ರೈಟ್ ನಾವು ಇವಾಗ ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯ ಅವರಿಗೆ ಬಹಳ ವರ್ಷಗಳ ಕಾಲ ಹಣಕಾಸು, ಗೃಹ, ಕಂದಾಯ, ಉಪಮುಖ್ಯಮಂತ್ರಿ, ಇಡೀ ಬ್ಯೂರೋಕ್ರಸಿಯನ್ನು ದಶಕಗಳಿಂದ ನಿಯಂತ್ರಣ ಮಾಡಿರೋ ಅನುಭವ ಎಲ್ಲ ಇತ್ತು. ಆದರೆ DKಗೆ ಈವರೆಗೆ ಇಂಧನ, ಜಲಸಂಪನ್ಮೂಲ, ಬೆಂಗಳೂರು ನಗರಾಭಿವೃದ್ಧಿ, ಬಂದಿಖಾನೆ ಖಾತೆ, ಜೈಲ್ ಖಾತೆ, ಇಂಥ ಖಾತೆಗಳನ್ನು ಅವರ ಕರಿಯರ್ನುದ್ದಕ್ಕೂ ನಿಭಾಯಿಸಿರೋ ಎಕ್ಸ್ಪೀರಿಯನ್ಸ್ ಇದೆ. ಈಗ ನೇರ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದಾರೆ ಅವರು. ಸೊ ಹಿರಿಯ IAS IPS ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು, ಹಿಡಿತಕ್ಕೆ ತಗೊಂಡು ರಾಜ್ಯದ ಆಡಳಿತ ಯಂತ್ರಕ್ಕೆ ಹೊಸ ವೇಗ ಕೊಡೋದು DK ಅವರ ಮುಂದಿರೋ ದೊಡ್ಡ ಚಾಲೆಂಜ್. ಯಾಕಂದ್ರೆ ಇಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಸೆಟ್ ಮಾಡಿ ಹೋಗಿರೋ ಅಧಿಕಾರಿಗಳು, ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದ ಅಧಿಕಾರಿಗಳು ಅವರೆಲ್ಲ ಇರ್ತಾರೆ. ಅವ್ರನ್ನ ನೇರ ಎತ್ತಂಗಡಿ ಮಾಡೋಕೆ ಹೋದ್ರೆ ಹಿಂಗೆ ನೋಡ್ತಾರೆ ಸಿದ್ದರಾಮಯ್ಯನವರು ಮತ್ತು ಅವ್ರ ಟೀಮ್ನವರು ಸರ್ಕಾರದಲ್ಲಿ. ಸೊ ಈ ವಿಚಾರದಲ್ಲೂ ಕೂಡ ಬಹಳ ನಯನಾಜೂಕಿನಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಆಪರೇಷನ್ ಮಾಡೋ ಕೆಲಸ, ಆ ಟಾಸ್ಕ್ DK ಶಿವಕುಮಾರ್ ಅವರ ಮುಂದೆ ಇದೆ. ಹಾಗೆ ಮುಖ್ಯವಾಗಿ ಇಂಪಾರ್ಟೆಂಟ್ ಇದು ಕೂಡ,
ಇಡಿ ಸಿಬಿಐ ಕೇಸ್ಗಳು ಮುಗುದಿಲ್ಲ ಇನ್ನೂ ಕೂಡ. ಡಿಕೆ ಶಿವಕುಮಾರ್ ಅವರ ವಿರುದ್ಧ ಆದಾಯ ಮೀರಿದ ಆಸ್ತಿ ಗಳಿಕೆ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳು ಇನ್ನೂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇವೆ. 2019ರಲ್ಲಿ ಇವರು ಇದೇ ಕಾರಣಕ್ಕೆ ತಿಹಾರ್ ಜೈಲು ವಾಸವನ್ನ ಕೂಡ ಅನುಭವಿಸಿದ್ರು. ಅದಿನ್ನು ಸಾಬೀತಾಗಿ ಅವರಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿಲ್ಲ ಬಿಡಿ, ಅದೊಂದು ಅವರಿಗೆ ಹೇಳ್ಕೊಳಕ್ ಸಿಗುತ್ತೆ. ಆದರೆ ಕೇಸ್ ಇನ್ನು ಕ್ಲೋಸು ಆಗಿಲ್ವಲ್ಲ. ಡಿಕೆ ಸಿಎಂ ಆದ ತಕ್ಷಣ ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರ ಕೇಸ್ಗಳನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋಕೆ ಮುಂದಾದ್ರೆ ಏಜೆನ್ಸಿಗಳನ್ನು ಬಳಸ್ಕೊಂಡು, ಅವಾಗ ಇರೋ ತಲೆನೋವುಗಳ ನಡುವೆ ಹೊಸ ತಲೆನೋವು ಕೂಡ ಡಿಕೆ ಶಿವಕುಮಾರ್ಗೆ ಸೇರ್ಪಡೆಯಾಗುತ್ತೆ. ಅಂತ ಸನ್ನಿವೇಶದಲ್ಲಿ ಏನಾದರೂ ಕೂಡ ಸಮನ್ಸ್ ಬಂದರೆ ತನಿಖಾ ಸಂಸ್ಥೆಗಳಿಂದ, ಕೋರ್ಟಿಂದ ಪ್ರತಿಕೂಲ ತೀರ್ಪು ಏನಾದರೂ ಬಂದರೆ ಸರ್ಕಾರಕ್ಕೆ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಾರ್ಟಿಗೂ ಮುಜುಗರ ಉಂಟಾಗಬಹುದು. ಮತ್ತು ಪ್ರಭಾವದ ವಲಯ ಆರಂಭದಲ್ಲೇ ಹೇಳಿದ್ವಿ ನಿಮಗೆ ಕ್ಯಾಸ್ಟ್ ಸಮೀಕರಣದ ಬಗ್ಗೆ. ಸಿದ್ದರಾಮಯ್ಯ ಮೂಲತಃ ಮೈಸೂರಿನವರಾದರೂ ಕೂಡ ಬಾಗಲಕೋಟೆಯ ಬದಾಮಿಯಿಂದಲೂ ಕೂಡ ಸ್ಪರ್ಧಿಸಿ ಗೆದ್ದಿದ್ರು. ಅಲ್ಲದೆ ಉತ್ತರ ಕರ್ನಾಟಕದ ಶಾಸಕರಲ್ಲಿ ಸಿದ್ದರಾಮಯ್ಯ ಅವರ ಪ್ರಭಾವ ಇತ್ತು. ಆ ಶಾಸಕರು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದ ಶಾಸಕರು ಕೂಡ ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿಕೊಂಡು ಅವರು ತರ ಅಹಿಂದ ಮತಗಳು ಮತ್ತು ಆ ಶಾಸಕರ ಜಾತಿಗಳ ಬೆಂಬಲದ ಮತಗಳನ್ನೆಲ್ಲ ಸೇರಿಸ್ಕೊಂಡು ಗೆದ್ದು ಹೋಗ್ತಾ ಇದ್ರು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದ ಲಿಂಗಾಯತ ಕಾಂಗ್ರೆಸ್ ಶಾಸಕರುಗಳು, ಅವರು ಲಿಂಗಾಯತ ಕ್ಯಾಂಡಿಡೇಟ್ಗಳೇ ಆದ್ರೂ ಕೂಡ ಅವ್ರ ತರೋ ಲಿಂಗಾಯತ ಮತಗಳು ಒಂದಷ್ಟು, ಯಾಕಂದ್ರೆ ಬಿಜೆಪಿ ಕೂಡ ಪ್ರಬಲ ಸ್ಪರ್ಧಿ ಇದೆಯಲ್ಲ ಲಿಂಗಾಯತ ಮತಗಳಿಗೆ. ಸೊ ಕ್ಯಾಂಡಿಡೇಟ್ ಆಗಿ ಅವ್ರ ತರೋ ಲಿಂಗಾಯತ ಮತಗಳು ಮತ್ತು ಸಿದ್ದು ತರೋ ಅಹಿಂದ ಮತಗಳನ್ನು ಸೇರಿಸ್ಕೊಂಡು ಗೆದ್ದು ಹೋಗ್ತಾ ಇದ್ರು. ಆದ್ರೆ ಈಗ ಡಿ ಕೆ ಶಿ ಅವರು ಸಿಎಂ ಆದಾಗ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಉತ್ತರ ಕರ್ನಾಟಕದಲ್ಲಿ ಬೆಂಬಲಿಗರ ಪಡೆಯನ್ನ ಹೇಗೆ ಹುಟ್ಟು ಹಾಕಿಕೊಳ್ತಾರೆ? ಅವರಿಗೆ ಗೆಲ್ಲೋಕೆ ಬೇಕಾದ ಕರೆನ್ಸಿಯನ್ನ ಡಿ ಕೆ ಶಿವಕುಮಾರ್ ಅವರು ಹೇಗೆ ತಲುಪಿಸ್ತಾರೆ? ನಿಜ, ಡಿ ಕೆ ಶಿವಕುಮಾರ್ ಅವರ ಹತ್ರ ವೈಯಕ್ತಿಕವಾಗಿ ಹೇರಳವಾದ ಸಂಪನ್ಮೂಲ ಇದೆ, ಹೆವಿ ಆಸ್ತಿ ಇದೆ ನಿಜ. ಆದ್ರೆ ಪಾಲಿಟಿಕ್ಸ್ ನಲ್ಲಿ ಬರೀ ದುಡ್ಡು ಮಾತ್ರ ಸಾಕಾಗಲ್ವಲ್ಲ, ದುಡ್ಡು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದ್ರ ಜೊತೆಗೆ ವೋಟ್ ಬ್ಯಾಂಕ್ ನ ಪ್ರಾಪರ್ ಆದ ಟ್ರಾನ್ಸ್ಫರ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ವಾ? ಅದನ್ನ ಡಿ ಕೆ ಶಿವಕುಮಾರ್ ಅವರು ಹೇಗೆ ಬೆಳೆಸ್ಕೊಳ್ತಾರೆ, ಮ್ಯಾನೇಜ್ ಮಾಡ್ತಾರೆ? ಈ ವಿಚಾರದಲ್ಲೂ ಕೂಡ ಇನ್ನು 2 ವರ್ಷಗಳಲ್ಲಿ ದೊಡ್ಡ ಟಾಸ್ಕ್ ಅವರ ಮುಂದೆ ಇದೆ. ಈ ಬಗ್ಗೆ ನಿಮಗೆ ಏನಿಸುತ್ತೆ ಸ್ನೇಹಿತರೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ. ಡಿ ಕೆ ಶಿ ಅವರಿಗೆ ಯಾವ ವಿಚಾರ ತುಂಬಾ ಟಫ್ ಆಗ್ಬೋದು ನೆಕ್ಸ್ಟ್? ಹಾಗೆ ಸ್ನೇಹಿತರೆ, ಕಡೆದಾಗಿ ನಿಮ್ಮಲ್ಲಿ ಒಂದು ಕ್ವಿಕ್ ರಿಮೈಂಡರ್. ಯಾರಿಗೆಲ್ಲ FD ಬ್ಯಾಕ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಆಸಕ್ತಿ ಇದೆ, ರೂಪೇ ಕ್ರೆಡಿಟ್ ಕಾರ್ಡ್, ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್, ಅದರ ಮೂಲಕ ನಿಮಗೆ ಆಗಲೇ ಹೇಳಿದ ಹಾಗೆ ಬೇಕಾಬಿಟ್ಟಿ ಕ್ರೆಡಿಟ್ ಕಾರ್ಡ್ ಅಲ್ಲ ಇದು, ನಿಮ್ಮನ್ನ ಸಾಲದ ಕೂಪಕ್ಕೆ ತಳ್ಳೋ ಕ್ರೆಡಿಟ್ ಕಾರ್ಡ್ ಅಲ್ಲ, ನಿಮ್ಮನ್ನ ಸೇವಿಂಗ್ಸ್ಗೆ ಪ್ರೊವೋಕ್ ಮಾಡೋ, ಫೋರ್ಸ್ ಮಾಡೋ ಕ್ರೆಡಿಟ್ ಕಾರ್ಡ್. ನೀವು FD ಇಡ್ತೀರಿ, ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ ಬ್ಯಾಂಕಲ್ಲಿ, ಸೇಮ್ ಟೈಮ್ ನಿಮಗೆ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಸಿಕ್ಕಿ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ, ನೀವು ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ತಾ ಹೋದಾಗೂ ಕೂಡ. ಲೈಫ್ ಟೈಮ್ ಫ್ರೀ. ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಇನ್ಸ್ಟೆಂಟ್ ಆಗಿ ಅಪ್ಲೈ ಮಾಡ್ಬೋದು ಕೆಲವೇ ಕ್ಲಿಕ್ಸಲ್ಲಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.